ಸದ್ಯ 4:09 ಒಬ್ಬೊಬ್ಬರಾಗೆ ಶಾಸಕರೆಲ್ಲರೂ ಕೂಡ ವಿಧಾನಸೌಧದ ಒಳಭಾಗಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ CLP ಮೀಟಿಂಗ್ ಶುರುವಾಗುತ್ತೆ. ಪ್ರೊಸೀಜರ್ ಇಷ್ಟೇ, CLP ಮೀಟಿಂಗ್ ಶುರುವಾಗೋದು ಕರೆಕ್ಟಾಗಿ ಹೈಕಮಾಂಡ್ ನಾಯಕರು DK ಶಿವಕುಮಾರ್ ಸಿದ್ದರಾಮಯ್ಯನವರು ಬಂದ ನಂತರ ಹಾಜರಾತಿ ಪ್ರಕ್ರಿಯೆ ಶುರುವಾಗುತ್ತೆ. ಪ್ರೆಸೆಂಟ್ ಇದ್ದವರೆಲ್ಲರ ಬಳಿಯಲ್ಲೂ ಕೂಡ ಸಭೆ ಆರಂಭದ ಸಂದರ್ಭದಲ್ಲಿ ವೆಲ್ಕಮ್ ಮಾಡಿಕೊಂಡು ಆಯ್ಕೆ ಪ್ರಕ್ರಿಯೆ ಮುಂದುವರಿಯುತ್ತೆ. ವಿಧಾನಸೌಧದತ್ತ ಒಬ್ಬೊಬ್ಬರೇ ಶಾಸಕರು ಆಗಮಿಸ್ತಾ ಇದ್ದಾರೆ. ಇವಾಗ ಅವರು ಬಂದರು, ಬಾಲಕೃಷ್ಣ ಅವರು ಬಂದಿದ್ದಾರೆ, ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ನಯನ ಮೋಟಮ್ಮ, RV ದೇಶಪಾಂಡೆ, ಶಿವರಾಜ್ ತಂಗಡಗಿ, RV ತಿಮ್ಮಾಪುರ, ಕೃಷ್ಣಪ್ಪ, DK ಶಿವಕುಮಾರ್ ಅವರ ಆಪ್ತ ಇಕ್ಬಾಲ್ ಹುಸೇನ್, ಕುಣಿಗಲ್ ರಂಗನಾಥ್ ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಲೈವ್ ವಿಜುವಲ್ಸ್ ವಿಧಾನಸೌಧದಿಂದ ರಾಜ್ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಗಮನಿಸ್ತಿದ್ದೀರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹೊಸ CMನ ಆಯ್ಕೆ ಅಧಿಕೃತವಾಗಿ, ಆಲ್ರೆಡಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ DK ಶಿವಕುಮಾರ್ ಅವರೇ CM ಅಲ್ವಾ ಅಂತೇಳಿ, ಬಟ್ ಅದು ಅಧಿಕೃತವಾಗಿ ಘೋಷಣೆ ಆಗುವಂಥ ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಪೂರ್ಣಗೊಂಡ ನಂತರವೇ ಅದು ಅಫಿಷಿಯಲ್ ಆಗೋದು. ಟಿಲ್ ನಾವು DK ಶಿವಕುಮಾರ್ ಅವರ ಹೆಸರು ಕೇಳಿ ಬರ್ತಾ ಇದ್ದದ್ದು ಅನ್ಅಫಿಷಿಯಲ್. ಇವಾಗ ಕೇಳಿ ಬರುವಂಥ ಮುಂದೆ ಆಯ್ಕೆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ ಅನೌನ್ಸ್ ಆಗುವ ಹೆಸರೇ ಅಫಿಷಿಯಲ್ ಆಗುತ್ತೆ. ಸಾಮಾನ್ಯವಾಗಿ ಇಲ್ಲಿ ಬೇರೆ ಹೆಸರು ಹೊರಗೆ ಬರೋಕ್ಕೆ ಸದ್ಯದ ಮಟ್ಟಿಗೆ ಆ ರೀತಿಯಾದಂಥ ಸಿಚುವೇಶನ್ ಇಲ್ಲ. ಬಟ್ ಪ್ರಾಕ್ಟಿಕಲ್ ಆಗಿ ಮಾತನಾಡೋದಾದರೆ ಈ ಪ್ರಕ್ರಿಯೆಯಲ್ಲಿ ಯಾವುದಾದ್ರೂ ಒಬ್ಬ ನಾಯಕನನ್ನು CLP ನಾಯಕನನ್ನಾಗಿ ಹೆಸರನ್ನು ಘೋಷಣೆ ಮಾಡಿದಂಥ ಸಂದರ್ಭದಲ್ಲಿ ಯಾರು ಹೆಚ್ಚು ಶಾಸಕರ ಬೆಂಬಲ ಯಾವ ಹೆಸರಿಗಿರುತ್ತೋ ಅವರೇ CLP ನಾಯಕರಾಗ್ತಾರೆ. ಈಗ 136 ಪ್ಲಸ್ ಶಾಸಕರು, 136 ಜನರು ಕೂಡ ಒಬ್ಬ ನಾಯಕನ ಹೆಸರನ್ನು ಹೇಳಿದ ನಂತರ ಅವರಷ್ಟು ಜನ ಸಪೋರ್ಟ್ ಕೊಟ್ಟರೆ ಓಕೆ. ಸಪೋರ್ಟ್ ಕೊಟ್ಟಿಲ್ಲ ಅಂದಾದರೆ ಮತ್ತೊಂದು ಆಯ್ಕೆ ಯಾರಾದರೂ ಇದ್ದರೆ ಅವರ ಹೆಸರೇನಾದರೂ ಹೇಳಿದ ನಂತರ ಅವರಿಗೆ ಸಪೋರ್ಟ್ ಜಾಸ್ತಿ ಆಯಿತು ಅಂತಂದರೆ, ಎಲ್ಲ ಶಾಸಕರು ಒಂದು 100 ಜನ ಶಾಸಕರು ಅಂತಲೇ ತಗೊಳ್ಳಿ. ಫಾರ್ ಎಕ್ಸಾಂಪಲ್ DK ಶಿವಕುಮಾರ್ ಅವರು ಒಂದು ಭಾಗದಲ್ಲಿ ಇರ್ತಾರೆ, ಮತ್ತೊಂದು ಭಾಗದಲ್ಲಿ ಇನ್ನೊಂದು ಹೆಸರು ಯಾರ್ದೋ ಕೇಳಿ ಬರ್ತಾ ಇರುತ್ತೆ. DK ಶಿವಕುಮಾರ್ ಅವರಿಗೆ ಬರುವಂಥ ಮತಗಳು ಶಾಸಕರ ಬೆಂಬಲ 30 ಅಂತ ಇಟ್ಕೊಳ್ಳೋಣ. ಇನ್ನೂ 100ಕ್ಕೂ ಹೆಚ್ಚು ಶಾಸಕರು ಇನ್ನೊಂದು ಹೆಸರಿಗೆ ಸಪೋರ್ಟ್ ಮಾಡಿದ್ರೆ ಅವರೇ CLP ನಾಯಕರಾಗ್ತಾರೆ. ಇದು ಪ್ರಾಕ್ಟಿಕಲ್ ಆಗಿ ನಡೆಯುವಂಥ ಒಂದು ಪ್ರೊಸೀಜರ್. ಇಲ್ಲಿ ಹೇಗಾಗುತ್ತೆ ಅಂತ ಅದು ನೋಡಬೇಕು. ಇಲ್ಲಿ CM ರೇಸ್ನಲ್ಲಿ ಅಥವಾ CLP ನಾಯಕನ ರೇಸ್ನಲ್ಲಿ ಇರುವಂಥ ಒಂದೇ ಒಂದು ಹೆಸರು DK ಶಿವಕುಮಾರ್ ಅವ್ರದ್ದು. ಸೊ ಹಾಗಾಗಿ ಇಲ್ಲಿ ಆ ರೀತಿಯಾದಂಥ ಬೇರೆ ಪ್ರಕ್ರಿಯೆಗಳು ಆಗಲಿಕ್ಕಿಲ್ಲ, ಡೆವಲಪ್ಮೆಂಟ್ ಆಗಲಿಕ್ಕಿಲ್ಲ. DK ಶಿವಕುಮಾರ್ ಅಂತ ಹೈಕಮಾಂಡ್ ಹೇಳಿದೆ, ಅದಕ್ಕೆ ಹೈಕಮಾಂಡ್ ಕೂಡ ಸಪೋರ್ಟ್ ಮಾಡ್ತಾ ಇರೋದ್ರಿಂದಾಗಿ ಎಲ್ಲ ಶಾಸಕರು ಹೈಕಮಾಂಡ್ ಹೇಳ್ದಂಗೆ ಕೇಳ್ತೀವಿ ಅನ್ನೋದ್ರಿಂದಾಗಿ ಅವರ ಹೆಸರೇ ಫೈನಲ್ ಆಗೋ ಸಾಧ್ಯತೆ ಇದೆ. ಬಲಗೈ ಸಮುದಾಯ ಇತ್ತು. ಹೀಗಾಗಿ ಇವತ್ತು ಎಲ್ಲ ಶಾಸಕರು ಕೂಡ, ಜಿಲ್ಲೆಯ ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದು ನಮ್ಮ ಜಿಲ್ಲೆಯವರಿಗೆ ಒಂದು ಮಂತ್ರಿ ಸ್ಥಾನ ಕೊಡಬೇಕನ್ನೋ ಒಂದು ಪ್ರತಿಪಾದನೆಯನ್ನ ನಾವೆಲ್ಲ ಕೂಡ ಗೌರವಾನ್ವಿತ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ, ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿದ್ದಂಥ ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ DK ಶಿವಕುಮಾರ್ ಸಾಹೇಬರಿಗೆ, ಸುರ್ಜೇವಾಲಾ ಸಾಹೇಬರಿಗೆ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ನಮ್ಮ ಜಿಲ್ಲೆಗೆ ನೀವು ಅವಕಾಶ ಕೊಡ್ತಾ ಇಲ್ಲ, ಹೀಗಾಗಿ ಮುಂದೆ 2028ರ ಚುನಾವಣೆಯಲ್ಲಿ 6 ಸೀಟ್ ಗೆಲ್ಲಬೇಕು ಅಂದರೆ ಜಿಲ್ಲೆಗೆ ಅವಕಾಶ ಮಾಡಿಕೊಡೋ ಮಾತನ್ನು ಹೇಳಿದ್ದೇವೆ. ಬಹುಶಃ ಮಾಡಿಕೊಡ್ತಾ ಇರೋ ವಿಶ್ವಾಸ ನಮಗಿದೆ. ಸೊ ಒಬ್ಬೊಬ್ಬರೇ ಶಾಸಕರು ವಿಧಾನಸೌಧದ ಒಳಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ನಾನು ಹೇಳದ್ನಲ್ಲ, ಪ್ರಾಕ್ಟಿಕಲ್ ಆಗಿ ಈ CLP ಮೀಟಿಂಗ್ನಲ್ಲಿ ಈ ರೀತಿಯಾದಂಥ ಪ್ರಕ್ರಿಯೆ ಆಗತ್ತೆ ಅಂತ. ನೆಕ್ಸ್ಟ್, ವಿಧಾನಸೌಧದ ಕೊಠಡಿಯಲ್ಲಿ ವಿಶೇಷ ಪೂಜೆ ಜರುಗ್ತಾ ಇದೆ. CLP ಮೀಟಿಂಗ್ಗೂ ಮುಂಚೆನೆ, CLP ಸಭೆಗೂ ಮುನ್ನ ಕೊಠಡಿಯಲ್ಲಿ ವಿಶೇಷ ಪೂಜೆಯನ್ನು ನೆರವೇರಿಸಲಾಗ್ತಾ ಇದೆ. ಕೊಠಡಿಯಲ್ಲಿ ನೊಡವಿನಕೆರೆ ಅಜ್ಜಯ್ಯನ ಪ್ರಾರ್ಥನೆಯೂ ಕೂಡ ಆಗ್ತಾ ಇದೆ. ವಿಧಾನಸೌಧದ ಕೊಠಡಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಗ್ತಾ ಇರೋದು, ಅದು ಕೂಡ CLP ಮೀಟಿಂಗ್ ಆರಂಭ ಆಗೋದಕ್ಕೂ ಮುಂಚೆ. ಅತಿ ಹೆಚ್ಚು ಶಾಸಕರು ಈಗ ಆಲ್ರೆಡಿ ಬಂದಿದ್ದಾರೆ ವಿಧಾನಸೌಧಕ್ಕೆ. ಬರಬೇಕಾಗಿರೋದು ಒಂದು ಸ್ವಲ್ಪ ಜನ ಅಷ್ಟೇ. ಬಂದ ನಂತರ ಅಟೆಂಡೆನ್ಸ್ ಪ್ರಕ್ರಿಯೆ, ಹಾಜರಾತಿಯ ಪ್ರಕ್ರಿಯೆ ಶುರುವಾಗುತ್ತೆ. ಈಗಷ್ಟೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೋಗಿದ್ದಾರೆ ಒಳಗಡೆ ವಿಧಾನಸೌಧದ ಒಳಭಾಗಕ್ಕೆ. ಆಗಲೇ ನೋಡಿದ್ವಿ, ಶಿವರಾಜ್ ತಂಗಡಿ ಅವರು ಹೋದರು,
ಪ್ರಿಯಾಂಕ್ ಖರ್ಗೆ ಅವರು ಹೋಗಿದ್ದರು. ಜೊತೆಗೆ ಇನ್ನಷ್ಟು ಜನ ಶಾಸಕರು ಒಳಗಡೆ ಒಬ್ಬೊಬ್ಬರಾಗೆ ಎಂಟ್ರಿ ಕೊಡ್ತಾ ಇದ್ದಾರೆ. ಜೊತೆಗೆ ಈ CLP ಮೀಟಿಂಗ್ನಲ್ಲಿ ಕೇವಲ CLP ನಾಯಕನ ಆಯ್ಕೆ ಆಗುತ್ತೋ ಅಥವಾ ಈ ಸಚಿವ ಸ್ಥಾನದ ಬಗ್ಗೆಯೂ ಕೂಡ ಚರ್ಚೆ ಆಗುತ್ತೋ ಅನ್ನೋದು ಸದ್ಯದಕ್ಕೆ ಕುತೂಹಲಕ್ಕೆ ಕಾರಣ ಆಗ್ತಾ ಇರೋದು. ಬಟ್ CLP ಮೀಟಿಂಗ್ನಲ್ಲಿ ಇರುವಂಥ ಆಪ್ಷನ್ ಒಂದೇ ಅಥವಾ ಆಗುವುದು ಒಂದೇ, ಅದು CLP ನಾಯಕನ ಆಯ್ಕೆ ಪ್ರಕ್ರಿಯೆ. ಇನ್ನು ಯಾವುದೇ ರೀತಿಯಾದಂತಹ ಲಿಸ್ಟ್ ಅನೌನ್ಸ್ ಮಾಡಬೇಕು ಅಂದರೆ ಮಂತ್ರಿ ಸ್ಥಾನದ ಲಿಸ್ಟ್ ಅನೌನ್ಸ್ ಮಾಡಬೇಕು ಅಂತಂದರೆ ಅದು ಇವತ್ತು ಸಂಜೆ ಅಥವಾ ನಾಳೆ ಹೈಕಮಾಂಡ್ ನಾಯಕರಿಂದಲೇ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗುತ್ತೆ. ಈ CLP ಮೀಟಿಂಗ್ನಲ್ಲಿ ಸಚಿವರ ಆಯ್ಕೆ ಪ್ರಕ್ರಿಯೆ ಸಂಬಂಧ ಯಾವುದೇ ರೀತಿಯಾದಂಥ ಚರ್ಚೆ ಸಾಧ್ಯತೆ ತೀರಾ ಕಡಿಮೆ. ವಿಧಾನಸೌಧದ ಒಳಗೆ RB ತಿಮ್ಮಾಪುರ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಕೃಷ್ಣಪ್ಪ ಅವರು, DK ಶಿವಕುಮಾರ್ ಆಪ್ತ ಶಾಸಕರಾದಂಥ ಇಕ್ಬಾಲ್ ಹುಸೇನ್ ಅವರು ಬಂದಿದ್ದಾರೆ, ಕುಣಿಗಲ್ ರಂಗನಾಥ್ ಅವರು ಬಂದಿದ್ದಾರೆ, CP ಯೋಗೇಶ್ವರ್ ಅವರು ಬಂದಿದ್ದಾರೆ, ಡಾಕ್ಟರ್ G ಪರಮೇಶ್ವರ್ ಅವರು ಬಂದಿದ್ದಾರೆ, ಮಧು ಬಂಗಾರಪ್ಪನವರು ಬಂದಿದ್ದಾರೆ, MLC ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಆಗಮಿಸಿದ್ದಾರೆ, ಸತೀಶ್ ಜಾರಕಿಹೊಳಿ ಅವರು ಬಂದಿದ್ದಾರೆ ಈಗಷ್ಟೇ. ಸೊ ಆಲ್ಮೋಸ್ಟ್ ಆಲ್ ಎಲ್ಲ ಶಾಸಕರು ಈಗ ವಿಧಾನಸೌಧದ ಒಳಗಡೆ ಎಂಟ್ರಿ ಕೊಟ್ಟಿದ್ದಾರೆ. ಈಗ CLP ಮೀಟಿಂಗ್ ನಡೀತಾ ಇರುವಂಥ ಕೊಠಡಿಯಲ್ಲಿ ಅಟೆಂಡೆನ್ಸ್ ಪ್ರಕ್ರಿಯೆ ಶುರುವಾಗುತ್ತೆ. ಹಾಜರಾತಿ, ಎಷ್ಟು ಜನ ಶಾಸಕರು ಬಂದಿದ್ದಾರೆ, ಯಾರು ಬಂದಿಲ್ಲ, ಯಾರು ಗೈರು ಹಾಜರಾತಿ ಆಗಿದ್ದಾರೆ ಅದನ್ನು ಕೂಡ ಮೆನ್ಷನ್ ಮಾಡ್ಕೊಳ್ತಾರೆ. ಅದಾದ ನಂತರ ನಾನು ಹೇಳಿದ್ನಲ್ಲ, ಕಾರ್ಯದರ್ಶಿಗಳು ಮೊದಲು ಮಾತುಕತೆಯನ್ನು ಆರಂಭಿಸ್ತಾರೆ ಈ ಸಭೆಯ ಉದ್ದೇಶದ ಬಗ್ಗೆ. ಅದಾದಮೇಲೆ ಸುರ್ಜೇವಾಲಾ ಅವರು, KC ವೇಣುಗೋಪಾಲ್ ಅವರು ಮಾತಾಡಿದ ನಂತರ ಸಿದ್ದರಾಮಯ್ಯನವರು ಎದ್ದು ನಿಂತು ಈ ಸಭೆಯ ಉದ್ದೇಶದೊಂದಿಗೆ ನೂತನ CLP ನಾಯಕ ಅಂದರೆ ಮುಖ್ಯಮಂತ್ರಿಯ ಆಯ್ಕೆಯ ಹೆಸರನ್ನು ಘೋಷಣೆ ಮಾಡ್ತಾರೆ. ಘೋಷಣೆ ಮಾಡ್ತಿದ್ದಂಗೆ ಎಲ್ಲ ಶಾಸಕರು ಕೂಡ ಅದಕ್ಕೆ ಸಹಮತ ಸೂಚಿಸಬೇಕು. ಸಹಮತ ಸೂಚಿಸಿದ ನಂತರ ಸಿದ್ದರಾಮಯ್ಯನವರು ಸೂಚಿಸೋ ಹೆಸರೇ ಅಂತಿಮವಾಗಿ ಅವರೇ CLP ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗ್ತಾರೆ. ಆ ಪ್ರಕ್ರಿಯೆ ಪೂರ್ಣಗೊಂಡ ನಂತರ DK ಶಿವಕುಮಾರ್ ಅವರ ಜೊತೆಗೆ ಸಿದ್ದರಾಮಯ್ಯನವರು, ಅವರೊಟ್ಟಿಗೆ ಸುರ್ಜೇವಾಲಾ, KC ವೇಣುಗೋಪಾಲ್ ಅವರು ಎಲ್ಲರೂ ಸೇರಿ ಲೋಕಭವನಕ್ಕೆ ಹೋಗಿ ರಾಜ್ಯಪಾಲರಾದಂಥ ತಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ಸರ್ಕಾರವನ್ನು ರಚನೆ ಮಾಡೋದಕ್ಕೆ ಹಕ್ಕು ಮಂಡನೆಯನ್ನು ಮಂಡಿಸ್ತಾರೆ. ಜೊತೆಗೆ ಪ್ರಮಾಣ ವಚನದ ದಿನಾಂಕವನ್ನು ಕೂಡ ಅಲ್ಲಿ ಘೋಷಣೆ ಮಾಡುವ ಸಾಧ್ಯತೆ ಇದೆ ಅಥವಾ ತಿಳಿಸುವ ಸಾಧ್ಯತೆ ಇದೆ. ನಾನು ಹೇಳಿದ್ನಲ್ಲ, ಜೂನ್ 3ನೇ ತಾರೀಕು ಸಂಜೆ 5:15 ಸುಮಾರಿಗೆ ನಾನು ಮೊನ್ನೆನೇ ಹೇಳಿದೆ ಪ್ರಮಾಣ ವಚನದ ಸ್ಥಳ ಯಾವುದಾಗಿರ್ಬೋದು ಅಂತ. ನೋಡಿ, ಯಾವುದೇ ಒಂದು ವಿಧಾನಸಭಾ ಎಲೆಕ್ಷನ್ ಆದಂಥ ಸಂದರ್ಭದಲ್ಲಿ ಜನಮತದಿಂದ ಆಯ್ಕೆಯಾದಂಥ ನಾಯಕರು ಆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಆ ಸರ್ಕಾರ ರಚನೆ ಮಾಡುವ ಟರ್ಮ್ ಶುರುವಾಗಬೇಕಾದ್ರೆ ಆಗುವಂತಹ ಪ್ರಮಾಣ ವಚನ ಒಂದು ಓಪನ್ ಗ್ರೌಂಡಲ್ಲಾಗಿರಲಿ ಅಥವಾ ವಿಧಾನಸೌಧದ ಮುಂಭಾಗದಲ್ಲಾಗಲಿ ಕಟ್ಟಿರುವ ಸ್ಟೇಡಿಯಂನಲ್ಲಾಗಲಿ ಮಾಡ್ತಿದ್ರು. ಆದರೆ ಇದು ಮಿಡ್ ಟರ್ಮ್ನಲ್ಲಾಗಿರೋದ್ರಿಂದಾಗಿ ಸರ್ಕಾರ ಇರುವಂಥ ಮಧ್ಯಭಾಗದಲ್ಲೇ CM ಚೇಂಜ್ ಆಗ್ತಾ ಇರೋದ್ರಿಂದಾಗಿ ಅವರು ಪದಗ್ರಹಣವನ್ನು ಮಾಡ್ತಾ ಇರೋದ್ರಿಂದಾಗಿ ಸಿಂಪಲ್ಲಾಗಿ ಲೋಕಭವನದ ಒಳಗಡೆಯೇ ಮಾಡುವ ಸಾಧ್ಯತೆಯೇ ಹೆಚ್ಚು ಅಂತ ಹೇಳಿದ್ದೆ. ಅದೇ ರೀತಿಯಾಗಿ ಲೋಕಭವನದಲ್ಲೇ DK ಶಿವಕುಮಾರ್ ಅವರ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಜೂನ್ 3ನೇ ತಾರೀಕು ಸಂಜೆ 5:15 ಲೋಕಭವನದಲ್ಲಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಮೂಲಗಳ ಪ್ರಕಾರ ಅವರೊಟ್ಟಿಗೆ ಇನ್ನೂ 9 ಜನರು ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸ್ತಾರೆ ಅನ್ನೋ ಮಾಹಿತಿಗಿದೆ. ಬಟ್ ಅದನ್ನು ಹೈಕಮಾಂಡ್ ನಾಯಕರು ಪಟ್ಟಿಯನ್ನು ಘೋಷಣೆ ಮಾಡುವ ಮುಖಾಂತರ ಕನ್ಫರ್ಮ್ ಮಾಡಬೇಕು. ಮೋಸ್ಟ್ಲಿ ಈಗ CLP ನಾಯಕನ ಆಯ್ಕೆಯಾದ ನಂತರ ಹೈಕಮಾಂಡ್ ನಾಯಕರು ಹೆಸರುಗಳನ್ನು ಕನ್ಫರ್ಮ್ ಮಾಡ್ಬೋದು. ಇವತ್ತು ಸಂಜೆ ಮೊದಲ ಹಂತದಲ್ಲಿ ಹೆಸರನ್ನು ಘೋಷಣೆ ಮಾಡಿ ನಿಮಗೆ 3ನೇ ತಾರೀಕತ್ತಿನ ತನಕವೂ ಕೂಡ ಸಮಯ ಇದೆ. ಸೊ ಹಾಗಾಗಿ ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಹೈಕಮಾಂಡ್ ನಾಯಕರು ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಯಾವ್ಯಾವ ಖಾತೆ ಅಥವಾ ಯಾವ್ಯಾವ
ಯಾರ್ಯಾರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ. ಹೈಕಮಾಂಡ್ ನಾಯಕರು ಈಗ ಆಲ್ರೆಡಿ ಒಂದು ಸೂತ್ರವನ್ನು ಅನುಸರಿಸೋ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದೆಯಲ್ಲ. ಅಂದರೆ ಯಾವ ರೀತಿಯ ಸೂತ್ರ ಅಂತಂದರೆ, ಹೊಸಬರಿಗೆ ಮಣೆ ಹಾಕಬೇಕು, ಯುವಕರಿಗೆ ಮಣೆ ಹಾಕಬೇಕು, ಜೊತೆಗೆ 60 ವರ್ಷದ ಒಳಗಿನ ಹಿರಿಯರನ್ನು ಆಯ್ಕೆ ಮಾಡಬೇಕು ಅನ್ನೋದು.